ಫ್ರೆಂಡ್ಸ್, ಹೇಮಾ ರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಮಗನಿಗೆ 3 ದಿನದಿಂದ ಹುಷಾರಿರಲಿಲ್ಲ ಮತ್ತು ನಮ್ಮ ಡಾಕ್ಟ್ರ್ ಇರಲಿಲ್ಲ. ಅವರು ಮಂಗಳವಾರ ಬೆಳಗ್ಗೆ ಬರ್ತೀನಿ ಅಂದರು. ಹಂಗಾಗಿ ಮಂಗಳವಾರ ಬೆಳಗ್ಗೆ ಬರೋ ತನಕನೇ 12ನೇ ನಂಬರ್ ಟೋಕನ್ ಹೋಗಿತ್ತು. ನಮ್ಗೆ 25ನೇ ನಂಬರ್ ಸಿಕ್ತು. ಅವನು ಸ್ವಲ್ಪ ವೈರಲ್ ಫೀವರ್ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಕಿವಿ ಫ್ರೂಟ್ ಎಲ್ಲ ಕೊಡಿ ಅಂದರು. ಕಿವಿ ಫ್ರೂಟ್ ಸಿಗಲಿಲ್ಲ ಅರ್ಜೆಂಟಿಗೆ ಅಂತ ಡ್ರ್ಯಾಗನ್ ಫ್ರೂಟ್ ತಂದು ಕೊಟ್ವಿ. ಆಮೇಲೆ ಅವನಿಗೇನು ಜಾಸ್ತಿ ಏನು ಕೊಡಬಾರ್ದು, ತಿಳಿಸಾರು, ರಸಮ್ಮು, ಅನ್ನ ಆ ಥರ ಎಲ್ಲ ಕೊಡಿ ಅಂತ ಹೇಳಿದ್ರು. ಅವನೇನು ತಿನ್ನೋಕ್ಕೆ ರೆಡಿ ಇಲ್ಲ, ಹಾಗಾಗಿ ಬೇಳೆ ಹಾಕಲಿಲ್ಲ. ಹಾಗೆ ತಿಳಿಸಾರು ಮಾಡೋಣ ಅಂತೇಳಿ, ರಸಮ್ ಥರ ಮಾಡೋಣ ಅಂತೇಳಿ ನೋಡಿ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಎಲ್ಲ ರುಬ್ಕೊಂಬಿಟ್ಟಿದ್ದೀನಿ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ, 1-2 ಕಾಳು ಮೆಂತ್ಯ ಎಲ್ಲನೂ ಹಾಕಿ ರುಬ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಂದೇ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ, ಸಾಸಿವೆ ಮತ್ತು ಹಿಂಗೆ ಹಾಕಿ ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ ಸುಮ್ಮನೆ ಒಂದು 2 ಸಲ ಹುರಿದು ಅದಕ್ಕೆ ನೀರು ಹಾಕಿ ತೆಳುವಾಗಿ ಮಾಡಬೇಕು. ಯಾಕೆಂದರೆ ತೆಳ್ಳಗಿರಬೇಕಲ್ವ ರಸಮ್ ಅಂದರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಸಣ್ಣ ಪಾತ್ರೆಲೇ ಮಾಡಿದ್ದು ತುಂಬ ಮಾಡಿದೆ. ಮತ್ತು ಅವನು ನಾನ್ ವೆಜ್ ಪ್ರಿಯ, ಸ್ವಲ್ಪ ಏನಾದರೂ ಬೇಕು, ನಾನ್ ವೆಜ್ ಬೇಕು ಅಂತಿದ್ದ. ಹಾಗಾಗಿ ಡಾಕ್ಟ್ರು ಮೊಟ್ಟೆ ತಿನ್ನು, ಎಲ್ಲೋ ಭಾಗ ತಿನ್ನಬೇಡ ಅಂತ ಹೇಳಿದ್ರು. ಹಾಗಾಗಿ ಅವ್ನು ಮೊಟ್ಟೆ ತಂದು ಬಾಯ್ಲ್ ಮಾಡಿ ಕೊಟ್ಟಿದ್ದೆ. ಅದು ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕ್ಕೊಟ್ರೆ ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಅಂತೇಳಿ. ಇನ್ನೆಲ್ಲೋ ಭಾಗ ತಿಂದರೆ ಮಂದಾಗುತ್ತಲ್ಲ, ಹಾಗಾಗಿ ನೋಡಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ಎಷ್ಟು ತೆಳುವಾಗಬೇಕು ಅಷ್ಟು, ರಸಮ್ ಯಾವಾಗಲೂ ತೆಳುವಾಗಿದ್ದರೆ ಸರಿ ಅಲ್ವಾ, ತೆಳುವಾಗಿ ರಸಮ್ ಮಾಡಿದ್ದೀನಿ ನೋಡಿ. ರಸಮ್ ಮಾಡಿ ಅನ್ನಕ್ಕಿಟ್ಟೆ. ಆಮೇಲೆ ಮೊಟ್ಟೆನ ಬೇಯಿಸಿದೆ. ಮೊಟ್ಟೆ ಬೇಯಿಸಿ ಅವನಿಗೆ ಬರೀ ವೈಟ್ ಭಾಗ ಮಾತ್ರ ಕೊಟ್ಟೆ ನೋಡಿ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಸಾಲ್ಟ್, ರುಚಿಗೆ ತಕ್ಕಟ್ಟು ಸಾಲ್ಟ್ ಹಾಕಿ ಜಾಸ್ತಿ ಕುದಿಸ್ಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಮಳ್ಸಿದ್ರೆ ಸಾಕು. ರಸಮೇ ನೀನು ಜಾಸ್ತಿ ಕುದಿಬಾರ್ದು ನೋಡಿ, ಇಷ್ಟೇ 1-2 ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡ್ಬೇಕು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹುಷಾರಿಲ್ದಿರೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ನಾನ್ ವೆಜ್ ಇದ್ದಾಗ ಜೊತೆಗೆ ಸಾಂಬಾರಿಲ್ಲ ಅಂದಾಗ ಈ ಥರ ರಸಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ, ಅದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಹೇಗೆ ಮಾಡ್ತೀನಿ ಅಂದರೆ, ಚೆನ್ನಾಗಿ ಕುದಿಯೋವರೆಗೂ ಉರಿ ಜಾಸ್ತಿ ಇಟ್ಟಿರ್ತೀನಿ. ಕುದಿ ಬಂದ ತಕ್ಷಣ ಸಣ್ಣ ಮಾಡಿ ಒಂದು 10-15 ನಿಮಿಷ ಬೇಯಿಸ್ಬಿಡ್ತೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ, ಏನು ಸ್ವಲ್ಪನೂ ಕೂಡ ಸ್ಕಿನ್ ಇದಾಗಲ್ಲ ನೋಡಿ. ಈಗ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.